ಹಲೋ ಎವ್ರಿವನ್, ದಿಸ್ ಇಸ್ ದೀಪ್ತಿ. ಇವತ್ತು ನಾನು ಸೊಲ್ಯೂಷನ್ ಚಾಪ್ಟ್ರಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೂ ಮಾರ್ಕ್ಸ್ ಕ್ವಶನ್ಸ್ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಒನ್ ನೋಡಿ, ಗಿವ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ. ಈ ಸೊಲ್ಯೂಷನ್ ಚಾಪ್ಟ್ರಲ್ಲಿ ನಿಮಗೆ 2 ಮಾರ್ಕ್ಸ್, ಅದಾಗಿ 1 ಮಾರ್ಕ್ಸ್ ಕ್ವಶನ್ ಜಾಸ್ತಿ ಇದೆ ನಿಮಗೆ ಈ ಚಾಪ್ಟ್ರಲ್ಲಿ. ನಿಮಗೆ ಫಸ್ಟ್ ಮೇಯ್ನಲ್ಲಿ ನಿಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಶನ್ ನಿಮಗೆ 1 ಮಾರ್ಕ್ಸಿಂದ ಬರ್ತಾ ಇದೆ. ಸೊ ಹಾಗಾಗಿ ಅದು ತುಂಬಾ ಇಂಪಾರ್ಟೆಂಟ್. ಅದಾದಮೇಲೆ ನಿಮಗೆ 5 ಮಾರ್ಕ್ಸಲ್ಲಿ 3+2, ಸೊ 3+2 ಅಂತ ಬರ್ತಿದೆಯಲ್ಲ, ಆ 2 ಅಲ್ಲಿ ಬರೋ ಕ್ವಶನ್ಸ್ ಯಾವುದು ಅಂತಂದರೆ ಇವಾಗ ಮಾಡ್ತಿರೋ ಕ್ವಶನ್ಸು. ಓಕೆನಾ? ಸೊ 2 ಮಾರ್ಕ್ಸ್ ಕ್ವಶನ್ನು. ಗಿವ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ. ಇಟ್ ಈಸ್ ಯೂಸ್ಡ್ ಇನ್ ದಿ ಪ್ರಿಪ್ರೇಷನ್ ಆಫ್ ಕಾರ್ಬೋನೇಟೆಡ್ ಬ್ಯೂವರೇಜಸ್. ಹೆನ್ರೀಸ್ ಲಾ ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ ಕಾರ್ಬೋನೇಟೆಡ್ ಬ್ಯೂವರೇಜಸ್ ಅಂದರೆ ಸೋಡಾ ವಾಟರಲ್ಲಿ ಯೂಸ್ ಆಗುತ್ತೆ ಹೆನ್ರೀಸ್ ಲಾ. ಓಕೆ, ಸೋಡಾ ವಾಟರ್ ಅಂತಲೂ ಬರೀಬಹುದು. ಯೂಸ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ಸೋಡಾ ವಾಟರ್. It is used by scuba divers for respiration. So scuba divers respiration ಗೋಸ್ಕರ ಏನು ಯೂಸ್ ಮಾಡ್ಕೋತಾರೆ, ಅದು ಯಾವ ಥಿಯರಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತಾನೆ, ಹೆನ್ರೀಸ್ ಲಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದೆರಡು ಅಪ್ಲಿಕೇಶನ್ಸ್. ಸೊ ನೆಕ್ಸ್ಟ್, ಸ್ಟೇಟ್ ಹೆನ್ರೀಸ್ ಲಾ. ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್. ಇದನ್ನ 1 ಮಾರ್ಕ್ಸ್ಗಾರು ಕೇಳ್ಬೋದು. 1 ಮಾರ್ಕ್ಸ್ ಕೇಳಿದ್ರೆ ಬರೀ ಸ್ಟೇಟ್ ಹೆನ್ರೀಸ್ ಲಾ ಅಂತ ಕೇಳ್ತಾರೆ. ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್ ಅಂತ ಕೇಳಿದರೆ, ಹಾಗಾಗಿ ಇದು 2 ಮಾರ್ಕ್ಸ್. ಎಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ದ ಪಾರ್ಷಿಯಲ್ ಪ್ರೆಷರ್, ಸೊ ಪಿ ಅಂದರೆ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಗ್ಯಾಸ್ ಇನ್ ವೇಪರ್ ಫೇಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಗ್ಯಾಸ್ ಇನ್ ಸೊಲ್ಯೂಷನ್. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಂಡಿರ್ಬೇಕು ಓದಬೇಕಾದ್ರೆ. ದ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಗ್ಯಾಸ್ ಇನ್ ವೇಪರ್ ಫೇಸ್ ಇಸ್ ಪ್ರೊಪೋರ್ಷನಲ್ ಟು ದಿ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಗ್ಯಾಸ್ ಇನ್ ಸೊಲ್ಯೂಷನ್. ಇಲ್ಲಿ ಎಕ್ಸ್ ಅಂದರೆ ಮೋಲ್ ಫ್ರ್ಯಾಕ್ಷನ್, ಸೊ ಪಿ ಅಂತ ಅಂದರೆ ಪಾರ್ಷಿಯಲ್ ಪ್ರೆಷರ್. ಸೊ ಕೆ ಹೆಚ್ ಅಂದರೆ ಹೆನ್ರೀಸ್ ಕಾನ್ಸ್ಟೆಂಟ್. ಸೊ ಪಿ ಈಸ್ ಈಕ್ವಲ್ ಟು ಕೆ ಹೆಚ್ ಎಕ್ಸ್. ಓಕೆನಾ? ಸೊ ನೆಕ್ಸ್ಟ್ ಹೋಗೋಣ. ಥರ್ಡ್ ಒನ್, ಸ್ಟೇಟ್ ರಾಲ್ಸ್ ಲಾ. ಸ್ಟೇಟ್ ರಾಲ್ಸ್ ಲಾ ಆಫ್ ಅ ಲಿಕ್ವಿಡ್ solution and write its mathematical form. It states that in a solution of a volatile liquid, the partial pressure of each component of the solution is directly proportional to its mole fraction. ಸೊ ನೋಡಿ, ಎರಡು ಒಂದೇ ಥರ ಅನ್ನಿಸ್ತಾ ಇದೆ. ಸೊ ನೆನ್ಪಿಡ್ಕೋಬೇಕು ಓದಬೇಕಾದ್ರೆ. ದ ಪಾರ್ಷಿಯಲ್ ಪ್ರೆಷರ್ ಆಫ್ ಈಚ್ ಕಾಂಪೊನೆಂಟ್ ಅಂತ ಯೂಸ್ ಮಾಡಿದ್ದೀವಿ, ಬಟ್ ಇಲ್ಲಿ ವೇಪರ್ ಪ್ರೆಷರ್ ಅಂತ ಬಂದಿದೆ. ಓಕೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಈಚ್ ಕಾಂಪೊನೆಂಟ್ ಆಫ್ ಎ ಸೊಲ್ಯೂಷನ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೋಲ್ ಫ್ರ್ಯಾಕ್ಷನ್. ಇಲ್ಲಿ 2 ಕಾಂಪೊನೆಂಟ್ ತೊಗೊಂಡಿದ್ದೀನಿ. P1 is equal to P1 ನಾಟ್ X1, P2 is equal to P2 ನಾಟ್ X2. ಸೊ ನೆಕ್ಸ್ಟ್ 4th ಒನ್ಗೆ ಹೋಗೋಣ. ಸೊ ಇದು ಇಂಪಾರ್ಟೆಂಟ್ ಕ್ವಶನು. ಯೂಶ್ವಲಿ ನೀವು ನೋಡಿರ್ತೀರ ಮಾಡಲ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಬೇಕಾದ್ರೆ. ಗಿವ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಅದರ 2 ಡಿಫ್ರೆನ್ಸ್ ಕೊಡಬೇಕು, ಯಾಕಂದ್ರೆ 2 ಮಾರ್ಕ್ಸ್ಗಷ್ಟೇ. ಫಸ್ಟ್ ಡಿಫ್ರೆನ್ಸ್, ದೇ ಒಬೇ ರಾಲ್ಸ್ ಲಾ, ದೇ ಡು ನಾಟ್ ಒಬೇ ರಾಲ್ಸ್ ಲಾ. ಐಡಿಯಲ್ ಸೊಲ್ಯೂಷನ್, ಡೆಲ್ಟಾ ವಿ ಮಿಕ್ಸ್ ಅಂತಾರೆ, ಡೆಲ್ಟಾ ವಿ ಮಿಕ್ಸ್ಚರ್ ಈಸ್ ಈಕ್ವಲ್ ಟು 0. ಹಂಗಂದ್ರೆ ಅರ್ಥ ದೇರ್ ಇಸ್ ನೋ ಚೇಂಜ್ ಇನ್ ವಾಲ್ಯೂಮ್. ನೀವು ಇದು ಬ್ರ್ಯಾಕೆಟಲ್ಲಿರೋ ಬರೆಯೋ ಅವಶ್ಯಕತೆ ಇಲ್ಲ, ಬರೀ ಇಷ್ಟು ಬರೆದು ಮಾರ್ಕ್ಸ್ ಬರುತ್ತೆ ನಿಮಗೆ. ಸೊ ಇಲ್ಲಿ ನಾನ್ ಐಡಿಯಲ್ ಸೊಲ್ಯೂಷನ್ ಅಂದರೆ ವಿ ಮಿಕ್ಸ್ಚರ್ ಇಸ್ ನಾಟ್ ಈಕ್ವಲ್ ಟು 0. ಅದಾದಮೇಲೆ ಥರ್ಡ್ ಪಾಯಿಂಟ್, ಡೆಲ್ಟಾ ಹೆಚ್ ಅಂತಂದರೆ ಎಂಥಾಲ್ಪಿ ಈಸ್ ಈಕ್ವಲ್ ಟು 0. ಎಂಥಾಲ್ಪಿ ಈಸ್ ನಾಟ್ ಈಕ್ವಲ್ ಟು 0. ಇದು ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಸೊ ನೆಕ್ಸ್ಟ್ ಫಿಫ್ತ್ ಕ್ವಶನ್, ವಾಟ್ ಆರ್ ಅಜಿಯೋಟ್ರೋಪ್ಸ್? ಗಿವ್ ಎನ್ ಎಕ್ಸಾಂಪಲ್. ಸೊ ಬೈನರಿ ಲಿಕ್ವಿಡ್ ಮಿಕ್ಸ್ಚರ್ having the same composition in liquid and vapor phase. ಸೊ ನೋಡಿ, ಇಲ್ಲಿ ಮೆನ್ಷನ್ ಮಾಡಬೇಕಿದು ತುಂಬಾ ಇಂಪಾರ್ಟೆಂಟು. ಇದನ್ನು ಮಿಸ್ ಮಾಡ್ತು ಅಂದರೆ ನಿಮ್ಗೆ ಮಾರ್ಕ್ಸ್ ಹೋಗುತ್ತೆ. ಸೊ ಬೈನರಿ ಮಿಕ್ಸ್ಚರ್ ಹ್ಯಾವಿಂಗ್ ದ ಸೇಮ್ ಕಾಂಪೋಸಿಷನ್ ಇನ್ ಲಿಕ್ವಿಡ್ ಮತ್ತು ವೇಪರ್ ಫೇಸ್ ಆ್ಯಂಡ್ ಬಾಯ್ಲ್ಸ್ ಎಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಇಸ್ ಕಾಲ್ಡ್ ಅಜಿಯೋಟ್ರೋಪ್ಸ್. ಯಾವುದಾದ್ರು ಒಂದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, 2 ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ಒನ್ಗೆ ಯೂಸ್ ಆಗುತ್ತೆ. ಸೊ ಎಕ್ಸಾಂಪಲ್ ನೋಡಿ, 95% ಆಫ್ ಇಥೈಲ್ ಆಲ್ಕೋಹಾಲ್ ಪ್ಲಸ್ 5% ಆಫ್ ವಾಟರ್ ಒಟ್ಟಿಗೆ ಬರೀಬೇಕು. 68% ಆಫ್ HNO3 ಪ್ಲಸ್ 32% ಆಫ್ ವಾಟರ್. ಅದರೊಂದು ಎಕ್ಸಾಂಪಲ್ ಬರೀರಿ. ಈಗ ಅಜಿಯೋಟ್ರೋಪ್ಸಲ್ಲಿ 2 ಟೈಪ್ಸ್ ಆಫ್ ಅಜಿಯೋಟ್ರೋಪ್ಸ್ ಇದೆ, ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್. ಹಾಗಂದ್ರೆ ಏನು ಅನ್ನೋದನ್ನ ಕೊಟ್ಟಿದ್ದೀನಿ ಇಲ್ಲಿ. ವಾಟ್ ಆರ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್? ಗಿವ್ ಎಕ್ಸಾಂಪಲ್. ದ ಸೊಲ್ಯೂಷನ್ ವಿಚ್ ಶೋಸ್ ಎ ಲಾರ್ಜ್ ಪಾಸಿಟಿವ್. ಸೊ ಮಿನಿಮಮ್ ಅಂತ ಬರ್ತಿದೆ ಅಂದರೆ ಅದರದ್ದು ಡಿವಿಯೇಷನ್ ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ ಇರುತ್ತೆ.
The solution which shows large positive deviation from Raoult's law is called minimum boiling azeotropes. ಸೊ ಎಕ್ಸಾಂಪಲ್ ನೋಡಿ, ಇಲ್ಲಿ ಏನು ಕಲ್ತಿರ್ತೀರ ಅದೇ ಇಲ್ಲಿ ಯೂಸ್ ಆಗುತ್ತೆ. 95% ಆಫ್ ಇಥೈಲ್ ಆಲ್ಕೋಹಾಲ್ ಪ್ಲಸ್ 5% ಆಫ್ ವಾಟರ್. ಸೊ ನೆಕ್ಸ್ಟ್ ಒನ್ಗೆ ಹೋಗೋಣ. 7th ಒನ್, ವಾಟ್ ಆರ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್? ಕ್ವಶನ್ ಕರೆಕ್ಟಾಗಿ ನೋಡ್ಕೋಬೇಕು. ಮ್ಯಾಕ್ಸಿಮಮ್ ಅಂತ ಬರ್ತಿದ್ದಂಗೆ ನಮಗೆ ಏನು ಬರುತ್ತೆ? ನೆಗೆಟಿವ್ ವ್ಯಾಲ್ಯೂ. ಸೊ ಆಗಲೇ ಲಾರ್ಜ್ ಪಾಸಿಟಿವ್ ವ್ಯಾಲ್ಯೂ ಬಂತು, ಇಲ್ಲಿ ಲಾರ್ಜ್ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ನೆಗೆಟಿವ್ ಡಿವಿಯೇಷನ್ ಫ್ರಮ್ Raoult's law. Example, 68% of HNO3 plus 32% of water. So next, 8th one, what is reverse osmosis? Give one application of it. ಏನು reverse osmosis ಅಂದರೆ, when a pressure more than the osmotic pressure is applied on the concentrated solution, solvent flow from concentrated solution to dilute solution through semi-permeable membrane. This phenomena is called reverse osmosis. Its application, desalination of seawater, that means purification of sea water. ಸೊ ಸಿ ವಾಟರಲ್ಲಿರೋ ಸಾಲ್ಟ್ ಕಂಟೆಂಟ್ನ ತೆಗೆದು ಪ್ಯೂರ್ ವಾಟರಾಗಿ ಕನ್ವರ್ಟ್ ಮಾಡೋದನ್ನ ಡಿಸ್ಯಾಲಿನೇಷನ್ ಆಫ್ ಸಿ ವಾಟರ್ ಅಂತ ಕರಿತೀವಿ. ಯಾವಾಗಲೂ ಈ ಕ್ವಶನ್ ಕಾಂಬಿನೇಷನಲ್ಲಿ ಕೊಡ್ತಾರೆ, ಸೊ ಹಾಗೆ ಇದು ಈ ಕ್ವಶನ್ ಇಂಪಾರ್ಟೆಂಟ್. ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗ್ರಾಫ್ಗೆ ಹೋಗೋಣ. ಸೊ ಡ್ರಾ ಎ ಗ್ರಾಫ್ ಆಫ್ ವೇಪರ್ ಪ್ರೆಷರ್ ಅಗೇನ್ಸ್ಟ್ ಮೋಲ್ ಫ್ರಾಕ್ಷನ್ ಆಫ್ ಎನ್ ಐಡಿಯಲ್ ಗ್ಯಾಸ್. ಸೊ ಐಡಿಯಲ್ ಗ್ಯಾಸ್ ಗ್ರಾಫ್ ಕೇಳಿದಾಗ ನೀವು ಈ ಗ್ರಾಫ್ ಬರೀಬೇಕಾಗುತ್ತೆ. ಸೊ ಗ್ರಾಫಲ್ಲಿ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಬರೆಯೋದು ತುಂಬಾ ಇಂಪಾರ್ಟೆಂಟು. ವೇಪರ್ ಪ್ರೆಷರ್ ವೈ ಆ್ಯಕ್ಸಿಸಲ್ಲಿದೆ, ಎಕ್ಸ್ ಆ್ಯಕ್ಸಿಸಲ್ಲಿ ಮೋಲ್ ಫ್ರ್ಯಾಕ್ಷನ್ ತೊಗೊಂಡಿದ್ದೀನಿ. ಇಲ್ಲಿ ಒಂದೇ ಗ್ರಾಫಲ್ಲಿ ನೀವು ಪಿ ಎ ಆ್ಯಂಡ್ ಪಿ ಬಿ, ಪಿ ಅಂತ ಅಂದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಎ, ಪಿ ಬಿ ಅಂದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಬಿ ಕಾಂಪೊನೆಂಟ್, ಎರಡು ಗ್ಯಾಸ್ ಮಾಲಿಕ್ಯೂಲ್ಸ್ ತೊಗೊಂಡು ಇಲ್ಲಿ ಗ್ರಾಫ್ನ ಬರೆದಿದ್ದೀನಿ. ಸೊ ಹಾಗಾಗಿ ಈಗ ಎಗೆ, ಸೊ ನೋಡಿ ಎಗೆ 0 ಇಲ್ಲಿ ತೊಗೊಂಡಿದ್ದೀವಿ, ಮೋಲ್ ಫ್ರ್ಯಾಕ್ಷನ್ ಆಫ್ ಎ 0, 1 ಅಂದರೆ ಗ್ರಾಫು ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗೋದು. ಯಾವುದಕ್ಕೆ? ಎ ಕಾಂಪೊನೆಂಟ್ಗೆ. ಅದೇ ಬಿ ಕಾಂಪೊನೆಂಟ್ಗೆ ಗ್ರಾಫ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 0, ಇಲ್ಲಿ 1. ಓಕೆ, ಎರಡು ಗ್ರಾಫ್ ಒಂದೇ ಕಡೆ ಬರೆದಿದ್ದೀವಿ. ಸೊ 0 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಕಾಂಪೊನೆಂಟ್ ಎ ಕಾಂಪೊನೆಂಟ್ಗೆ ಗ್ರಾಫ್ ನೋಡಿ ಕೆಳಗಡೆ ಇದೆ, ಸ್ಮಾಲ್ ಚಿಕ್ಕದಾಗಿ ಬಂತು. ಅದೇ ಬಿ ಕಾಂಪೊನೆಂಟ್ಗೆ ಗ್ರಾಫ್ ನಿಮಗೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತಿದೆ ಆ ಗ್ರಾಫ್ ರೀಚ್ ಆಗೋಕ್ಕೆ. ಸೊ ಈ ಪಾಯಿಂಟ್ಗೆ, ಸೊ ಈ ಥರ ಗ್ರಾಫ್ ನೀವು ಎರಡು ಒಂದೇ ಸಮಯ ಇರಬಾರ್ದು. ಸೊ ಪಿ ಬಿ, ಸೊ ಒಂದು ಕಾಂಪೊನೆಂಟ್ ಜಾಸ್ತಿ ತೋರಿಸ್ತಿದೆ, ಇನ್ನೊಂದು ಕಾಂಪೊನೆಂಟ್ ಸೊ ಕಮ್ಮಿ ಬಂದಿದೆ. ಸೊ ಇದೆರಡು ಬರೆದು ನೀವು ಇದನ್ನು ಡಾಟೆಡ್ ಲೈನಲ್ಲಿ ಕನೆಕ್ಟ್ ಮಾಡಿ. ಸೊ ಇದೇನು ಅಂತಂದರೆ ಪಿ ಬಿ ಪಾರ್ಷಿಯಲ್ ಪ್ರೆಷರ್ ಆಫ್ ಎ, ಪಾರ್ಷಿಯಲ್ ಪ್ರೆಷರ್ ಆಫ್ ಬಿ, ಪಿ ನಾಟ್ ಎ, ಪಿ ನಾಟ್ ಬಿ ಅಂತಂದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಪ್ಯೂರ್ ಕಾಂಪೊನೆಂಟ್ ಆಫ್ ಎ ಆ್ಯಂಡ್ ಪಾರ್ಷಿಯಲ್ ಪ್ರೆಷರ್ ಆಫ್ ಪ್ಯೂರ್ ಕಾಂಪೊನೆಂಟ್ ಆಫ್ ಬಿ. ಸೊ ಇದೆರಡು ಕಂಬೈನ್ ಮಾಡಿದಾಗ ನಿಮಗೆ ಪಿ ಟೋಟಲ್ ಸಿಗುತ್ತೆ ಪಾರ್ಷಿಯಲ್. ಸೊ ಪ್ರೆಷರ್, ಟೋಟಲ್ ಪ್ರೆಷರ್ ಸಿಗುತ್ತೆ, ದಟ್ ಈಸ್ ಪಿ ಎ ಪ್ಲಸ್ ಪಿ ಬಿ. ಸೊ ಟೋಟಲ್ ಪ್ರೆಷರ್ ಇಸ್ ನಥಿಂಗ್ ಬಟ್ ದ ಸಮ್ ಆಫ್ ಪಾರ್ಷಿಯಲ್ ಪ್ರೆಷರ್. ಇದು ನಿಮಗೆ ಐಡಿಯಲ್ ಗ್ಯಾಸ್ಗೆ ಗ್ರಾಫ್. ಸೊ ನೆಕ್ಸ್ಟ್, ಡ್ರಾ ಎ ಗ್ರಾಫ್ ಟು ಶೋ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್. ಸೊ ಪಾಸಿಟಿವ್ ಡಿವಿಯೇಷನ್ ಅಂದ ತಕ್ಷಣ ನಿಮಗೆ ಗ್ರಾಫ್ ಏನಾಗುತ್ತೆ? ಸೊ ಐಡಿಯಲ್ ಗ್ರಾಫ್ ಹೆಂಗೆ ಬರ್ಕೊಂಡಿರ್ತೀರ ಹಂಗೆ ಗ್ರಾಫ್ನ ಬರ್ಕೊಳ್ಳಿ. ಪಾಸಿಟಿವ್ ಡಿವಿಯೇಷನ್ ಅಂದ ತಕ್ಷಣ, ಸೊ ಇವಾಗ ಹಿಂಗೆ ಗ್ರಾಫ್ ಬರ್ಕೊಂಡಿರ್ತೀರ, ಚಿಕ್ಕದಾಗಿ ತೋರಿಸ್ತಿದ್ದೀನಿ, ಈ ಥರ ಗ್ರಾಫ್ ಬಂದಿದೆ ನಿಮಗೆ. ಸೊ ಪಾಸಿಟಿವ್ ಡಿವಿಯೇಷನ್ ಅಂದ ತಕ್ಷಣ ಇರೋ ವ್ಯಾಲ್ಯೂಕ್ಕಿಂತ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ಪಾಸಿಟಿವ್. ಸೊ ಆವಾಗ ನೀವು ಏನು ಮಾಡಬೇಕು? ಗ್ರಾಫ್ ಮೇಲೆ ಈ ಥರ ಡ್ರಾ ಮಾಡಿ. ಸೊ ಪಾಸಿಟಿವ್ ಡಿವಿಯೇಷನ್ ಅಂತ ನಾರ್ಮಲ್ ಐಡಿಯಲ್ ಗ್ಯಾಸ್ಗಿಂತ ನಿಮಗೆ ಬರೋ ವ್ಯಾಲ್ಯೂ ಚೇಂಜಸ್ ಇರುತ್ತೆ. ಸೊ ಪಾಸಿಟಿವ್ ಜಾಸ್ತಿ ಇರುತ್ತೆ ವ್ಯಾಲ್ಯೂ. ಸೊ ಹಾಗಾಗಿ ಗ್ರಾಫ್ ನೋಡಿ ಈ ಥರ ಮೂಮೆಂಟ್ ಆಗಿದೆ. ಅದು ನೆಗೆಟಿವ್ ಡಿವಿಯೇಷನ್ ಅಂದ ತಕ್ಷಣ ಸೊ ಇರೋ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಗ್ರಾಫ್ಗಿಂತ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನೋಡಿ, ಸೊ ಗ್ರಾಫು ಹೇಗೆ ಬರ್ಕೊಂಡಿದ್ದೀವಿ? ಸೊ ಡೌನ್ವರ್ಡ್ ಮೂಮೆಂಟ್ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಹೋಗೋಣ. ಸೊ ಇಷ್ಟು ನಾವು 2 ಮಾರ್ಕ್ಸಿಗೆ ನೋಡಿದ್ವಿ. ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್. ಸೊ ಸೊಲ್ಯೂಷನ್ ಚಾಪ್ಟರ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಶನ್, ಫಸ್ಟ್ ಮೇನಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಶನ್ 1 ಮಾರ್ಕ್ಸ್ದೇ ಆಗಿರೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ನಾನು 1 ಮಾರ್ಕ್ಸ್ ಕ್ವಶನ್ ಯಾವ ಥರ ಬರಬಹುದು ಅಂತ ಕೊಟ್ಟಿದ್ದೀನಿ ಇಲ್ಲಿ. ಸೊ 12th ಒನ್, ಹೌ ಡಸ್ ಮೊಲಾರಿಟಿ ವೇರೀಸ್ ವಿತ್ ಟೆಂಪ್ರೇಚರ್? ಹೇಗೆ ಮೊಲಾರಿಟಿ ಚೇಂಜಸ್ ಆಗುತ್ತೆ ಟೆಂಪ್ರೇಚರ್? ಸೊ ಮೊಲಾರಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್, ದಟ್ ಈಸ್ molarity is inversely proportional to temperature. Okay, inversely proportional to temperature, therefore molarity decreases with increasing temperature.
ಅದೇ ನಿಮಗೆ ವಾಟ್ ಈಸ್ ದಿ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಆನ್ ಮೊಲ್ಯಾಲಿಟಿ, ಕ್ವಶನ್ ನೋಡ್ಕೊಳ್ಳಿ. ಮೊಲ್ಯಾಲಿಟಿ ಆ್ಯಂಡ್ ಮೋಲ್ ಫ್ರ್ಯಾಕ್ಷನ್ ಅಂತ ಕೇಳಿದ್ವಿ. ಸೊ ಮೊಲ್ಯಾಲಿಟಿ ಮತ್ತು ಮೋಲ್ ಫ್ರ್ಯಾಕ್ಷನ್ ಅಂತ ಕೇಳಿದ್ರೆ ಇಟ್ ಡಸ್ ನಾಟ್ ಚೇಂಜಸ್ ವಿತ್ ಟೆಂಪ್ರೇಚರ್. ದಟ್ ಮೀನ್ಸ್ ಇಟ್ ಡಸ್ ನಾಟ್ ಡಿಪೆಂಡ್, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪ್ರೇಚರ್. ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಸೊ ನೆಕ್ಸ್ಟ್, ವಾಟ್ ಈಸ್ ದಿ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಆನ್ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್? ವಾಟ್ ಈಸ್ ದಿ ಎಫೆಕ್ಟ್ ಆಫ್ ಟೆಂಪ್ರೇಚರ್? ಟೆಂಪ್ರೇಚರ್ ಏನು ಮಾಡುತ್ತೆ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್? ಸೊ ಒಂದು ಬಿಕರ್ ತೊಗೊಂಡಿರ್ತೀವಿ, ಇದರಲ್ಲಿ ವಾಟರ್ ತೊಗೊಂಡಿರ್ತೀವಿ. ಇವಾಗ ಇದಕ್ಕೆ ನಾವು ಶುಗರ್ ಆ್ಯಡ್ ಮಾಡ್ತೀವಿ. ಶುಗರ್ ಆ್ಯಡ್ ಮಾಡಿಬಿಟ್ಟು ಡಿಸಾಲ್ವ್ ಮಾಡ್ತಿರ್ತೀವಿ. ಸೊ ಶುಗರ್ ಇವಾಗ ಒಂದು ಗ್ಲಾಸ್ಗೆ ನಾನು 30 ಸ್ಪೂನ್ ಶುಗರ್ ಹಾಕ್ತೀನಿ. ಹಾಕಿದಾಗ ಅದು ಕರಗ್ತಿರಲ್ಲ. ಆಗ ನಾನು ಏನು ಮಾಡ್ತೀನಿ, ಟೆಂಪ್ರೇಚರ್ ಕೊಡ್ತೀನಿ. ಸೊ ಟೆಂಪ್ರೇಚರ್ ಕೊಡ್ತಿದ್ದಂಗೆ ಆ ಶುಗರ್ ಏನು ಡಿಸಾಲ್ವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ಅರ್ಥ ಏನು, ಟೆಂಪ್ರೇಚರ್ ಕೊಟ್ಟಾಗ ಸಾಲಿಡ್ ಏನಾಗುತ್ತೆ, ಈಸಿಯಾಗಿ ಕರಗುತ್ತೆ. ಸೊ ಹಾಗಾಗಿ ಸಾಲಿಬಿಲಿಟಿ ಇನ್ಕ್ರೀಸಸ್ ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ಅಂತ ಹೇಳ್ತೀವಿ. ಸಾಲಿಬಿಲಿಟಿ ಇನ್ಕ್ರೀಸಸ್ ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್. ಓಕೆನಾ? ಸೊ ನೆಕ್ಸ್ಟ್ ಒನ್, ಅದೇ ಥರ ನೆಕ್ಸ್ಟು ಗ್ಯಾಸ್ಗೆ. ಸೊ ಸಾಲಿಡು ಮತ್ತು ಗ್ಯಾಸ್ಗೆ ಚೇಂಜಸ್ ಬರುತ್ತೆ. ಈಗ ವಾಟ್ ಈಸ್ ದ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಆನ್ ಸಾಲಿಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಲಿಕ್ವಿಡ್? ಅದೇ ಗ್ಯಾಸಿಗೆ ತೊಗೊಂಡ್ರೆ ನಾವೇನಾದ್ರು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತು ಅಂತಂದರೆ, ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತಿದ್ದಂಗೆ ಗ್ಯಾಸ್ ಮಾಲಿಕ್ಯೂಲ್ಸು ಆದಷ್ಟು ಹೊರಗಡೆ ಹೋಗುತ್ತೆ, ಎವಾಪ್ರೇಷನ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೌದಾ? ಇವಾಗ ವಾಟರ್ನ ನಾವು ಆದಷ್ಟು ಬಾಯ್ಲ್ ಮಾಡ್ಕೊಂಡೋದ್ರೆ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತಾ ಹೋಯ್ತು ಅಂತಂದರೆ ಕಂಪ್ಲೀಟಾಗಿ ಎವಾಪ್ರೇಟ್ ಆಗೋಗುತ್ತೆ. ಇಲ್ಲೇನು ಮಾಡ್ತಿದ್ದೀವಿ ಇಲ್ಲಿ, ವಾಟ್ ಈಸ್ ದಿ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಆನ್ ಗ್ಯಾಸ್ ಇನ್ ಲಿಕ್ವಿಡ್? ಸೊ ಇಲ್ಲೇನಾಗುತ್ತೆ, ಸಾಲಿಬಿಲಿಟಿ ಡಿಕ್ರೀಸಸ್ ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್. ಟೆಂಪ್ರೇಚರ್ ಕೊಟ್ಟಾಗ ಗ್ಯಾಸ್ ಮಾಲಿಕ್ಯೂಲ್ಸು ಎಸ್ಕೇಪ್ ಆಗುತ್ತೆ ಅಟ್ಮಾಸ್ಫಿಯರ್ಗೆ. ಸೊ ನೆಕ್ಸ್ಟ್ ಒನ್, ವಾಟ್ ಈಸ್ ದಿ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್? ಈಗ ಟೆಂಪ್ರೇಚರ್ ಆಯಿತು, ಈಗ ಪ್ರೆಷರ್ ತಗೋತಾ ಇದ್ದೀನಿ. ಸೊ ಪ್ರೆಷರ್ ಹಾಕಿದಾಗ ಸಾಲಿಡ್ ಮೇಲೆ, ಸಾಲಿಡ್ ಲಿಕ್ವಿಡಲ್ಲಿ ಕರಗಲ್ವಾ ಅನ್ನೋದು. ವಾಟ್ ಈಸ್ ದಿ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್? ಸೊ ಸಾಲಿಡ್ ತುಂಬ ಹಾರ್ಡ್ ಸಬ್ಸ್ಟೆನ್ಸ್, ಇದಕ್ಕೆ ಪ್ರೆಷರ್ ಅಪ್ಲೈ ಮಾಡಿದ್ರೆ ಇದು ನೀರಲ್ಲಿ ಕರಗಲ್ವಾ? ಸೊ ಸಾಲಿಡ್ಗೆ ನಾವು ಪ್ರೆಷರ್ ಅಪ್ಲೈ ಮಾಡಿದ್ರೆ ಏನೂ ಚೇಂಜಸ್ ಆಗಲ್ಲ, ಬಿಕಾಸ್ ಇಟ್ ಈಸ್ ವೆರಿ ರಿಜಿಡ್. ಸೊ ಹಾಗಾಗಿ ಆನ್ಸರ್ ಏನು ಬರುತ್ತೆ, ಪ್ರೆಷರ್ ಡಸ್ ನಾಟ್ ಎಫೆಕ್ಟ್ ಆನ್ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಅದೇ ಥರ ಕ್ವಶನ್ ಈಗ ಗ್ಯಾಸ್ ಇನ್ ಲಿಕ್ವಿಡ್ಗೆ. ವಾಟ್ ಈಸ್ ದಿ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್? ಗ್ಯಾಸ್ಗೆ ಇವಾಗ ನಾವು ಪ್ರೆಷರ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಸೊ ಸಾಲಿಬಿಲಿಟಿ ಇನ್ಕ್ರೀಸಸ್ ಆ್ಯಸ್ ಪ್ರೆಷರ್ ಇನ್ಕ್ರೀಸಸ್. ಸೊ ಗ್ಯಾಸ್ ಮಾಲಿಕ್ಯೂಲ್ಸ್ ತುಂಬ ಫ್ರೀಯಾಗಿ ಮೂಮೆಂಟ್ ಆಗ್ತಿರುತ್ತೆ. ನಾವು ಎಷ್ಟು ಪ್ರೆಷರ್ ಅಪ್ಲೈ ಮಾಡ್ತೀವಿ, ಸೊ ಗ್ಯಾಸ್ ಮಾಲಿಕ್ಯೂಲ್ಸ್ನ ಒಂದು ಕಡೆಗೆ ತಂದಿಟ್ಕೋಬೋದು. ಸೊ ಹಾಗಾಗಿ ಸಾಲಿಬಿಲಿಟಿ ಇನ್ಕ್ರೀಸಸ್ ಆ್ಯಸ್ ಪ್ರೆಷರ್ ಇನ್ಕ್ರೀಸಸ್. ಸೊ ನೆಕ್ಸ್ಟ್ ಒನ್, ಅಕ್ವಾಟಿಕ್ ಸ್ಪೀಸೀಸ್ ಆರ್ ಮೋರ್ ಕಂಫರ್ಟಬಲ್ ಇನ್ ಕೋಲ್ಡ್ ವಾಟರ್ ರ್ಯಾದರ್ ದ್ಯಾನ್ ಇನ್ ವಾರ್ಮ್ ವಾಟರ್. ಗಿವ್ ರೀಸನ್. ಅಕ್ವಾಟಿಕ್ ಸ್ಪೀಸೀಸ್ ಅಂತಂದರೆ ಮೀನು. ಸೊ ಅಕ್ವಾಟಿಕ್ ಸ್ಪೀಸೀಸು, ಸೊ ಇಂಥದ್ದೆಲ್ಲ ಮೋರ್ ಕಂಫರ್ಟಬಲ್ ಇನ್ ಕೋಲ್ಡ್ ವಾಟರಲ್ಲಿ ಕಂಫರ್ಟೇಬಲ್ ಆಗುತ್ತೆ ದ್ಯಾನ್ ಇನ್ ವಾರ್ಮ್ ವಾಟರ್, ಬೆಚ್ಚಗಿರೋ ನೀರಿಗಿಂತ. ಯಾಕೆ, ಏನು ರೀಸನ್ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಸಾಲಿಬಿಲಿಟಿ ಆಫ್ ಆಕ್ಸಿಜನ್ ಇನ್ ಕೋಲ್ಡ್ ವಾಟರ್ ಈಸ್ ಮೋರ್ ದ್ಯಾನ್ ವಾರ್ಮ್ ವಾಟರ್. ಸೊ ಆಕ್ಸಿಜನ್ನು ವಾಟರ್ ತುಂಬ ಕೋಲ್ಡ್ ಆಗಿದ್ದಾಗ ಈಸಿಯಾಗಿ ಡಿಸಾಲ್ವ್ ಆಗುತ್ತೆ ಆಕ್ಸಿಜನ್ ವಾಟರಲ್ಲಿ. ಅದೇ ವಾರ್ಮ್ ವಾಟರ್ ಇತ್ತು ಅಂತಂದ್ರೆ, ವಾರ್ಮ್ ಅಂತಂದರೆ ನೀರೇನೋ ತುಂಬ ಬೆಚ್ಚಗಿತ್ತು ಅಂತಂದರೆ ಆಕ್ಸಿಜನ್ನು ಡಿಸಾಲ್ವ್ ಆಗಲ್ಲ. ಆಕ್ಸಿಜನ್ ಈಸ್ ಎ ಗ್ಯಾಸ್, ಆಕ್ಸಿಜನ್ ಒಂದು ಗ್ಯಾಸು. ಸೊ ನೀರು ಬೆಚ್ಚಗಿದ್ದಾಗ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಎವಾಪ್ರೇಷನ್ ಆಗೋಗುತ್ತೆ. ಸೊ ಡಿಸಾಲ್ವ್ಡ್ ಆಕ್ಸಿಜನ್ ಇಲ್ಲದಿದ್ದರೆ ಅಕ್ವಾಟಿಕ್ ಸ್ಪೀಸೀಸ್, ಸೊ ನೀರಲ್ಲಿರೋ ಪ್ರಾಣಿಗಳಾಗಿರಲಿ ಗಿಡಗಳಾಗಿರಲಿ ಅದಕ್ಕೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಡಿಸಾಲ್ವ್ಡ್ ಆಕ್ಸಿಜನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವಾಟರ್. ಸೊ ಹಾಗಾಗಿ ಆನ್ಸರ್ ಏನು, ಸಾಲಿಬಿಲಿಟಿ ಆಫ್ ಆಕ್ಸಿಜನ್ ಇನ್ ಕೋಲ್ಡ್ ವಾಟರ್ is more than warm water, hence aquatic species are more comfortable in cold water. So next, solubility of gas in liquid decreases as temperature increases. Why? Gas in liquid, gas liquid ಅಲ್ಲಿ ಡಿಸಾಲ್ವ್ ಆಗಿರೋದು ಡಿಕ್ರೀಸ್ ಆಗುತ್ತೆ ಯಾವಾಗ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದಾಗ. ಯಾಕೆ? ಬಿಕಾಸ್ ಡಿಸೊಲ್ಯೂಷನ್ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಈಸ್ ಎಕ್ಸೋಥರ್ಮಿಕ್ ಪ್ರೋಸೆಸ್.
ಗ್ಯಾಸ್ ಲಿಕ್ವಿಡಲ್ಲಿ ಕರಗ್ತಿದ್ದಂಗೆ ಅದು ಎಕ್ಸೋಥರ್ಮಿಕ್ ಪ್ರೋಸೆಸ್ ಅಂತ ಕರಿತೀವಿ. ಎಕ್ಸೋಥರ್ಮಿಕ್ ಅಂತಂದರೆ ಗೊತ್ತು ನಿಮಗೆ, ಹೀಟ್ ಲಿಬ್ರೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಆನ್ ಮಿಕ್ಸಿಂಗ್ ಈಕ್ವಲ್ ವಾಲ್ಯೂಮ್ ಆಫ್ ಅಸಿಟೋನ್ ಆ್ಯಂಡ್ ಎಥನಾಲ್ ವಾಟ್ ಟೈಪ್ ಆಫ್ ಡಿವಿಯೇಷನ್ ಫ್ರಮ್ ರಾಲ್ಸ್ ಲಾ ಇಸ್ ಎಕ್ಸ್ಪೆಕ್ಟೆಡ್. ಸೊ ಎರಡು ಎಥನಾಲ್ ಮತ್ತು ಅಸಿಟೋನ್ ಈಕ್ವಲ್ ಅಮೌಂಟಲ್ಲಿ ಹಾಕಿದಾಗ ನಮಗೆ ಬರೋ ಡಿವಿಯೇಷನ್ ಪಾಸಿಟಿವ್ ಡಿವಿಯೇಷನ್. ಸೊ ನೆಕ್ಸ್ಟ್ ಒನ್, at a given temperature and pressure, nitrogen gas is more soluble in water than helium gas. ಇಲ್ಲೇ ನಾವು ಹೇಳ್ಬಿಟ್ಟಿದ್ದೀವಿ, ನೈಟ್ರೋಜನ್ ಗ್ಯಾಸ್ ಇಸ್ ಮೋರ್ ಸಾಲ್ಯುಬಲ್ ಇನ್ ವಾಟರ್ ದ್ಯಾನ್ ಹೀಲಿಯಂ ಗ್ಯಾಸ್. ವಿಚ್ ಆಫ್ ದೆಮ್ ಹ್ಯಾಸ್ ಹೈಯರ್ ವ್ಯಾಲ್ಯೂ ಆಫ್ KH. ಸೊ ಈ ಥರ ಕ್ವಶನ್ಸ್ ಬರ್ತಿರುತ್ತೆ. ಸೊ ನೋಡ್ಕೋಬೇಕು. KH ಅಂತಂದರೆ ಹೆನ್ರೀಸ್ ಕಾನ್ಸ್ಟೆಂಟು. ಹೆನ್ರೀಸ್ ಕಾನ್ಸ್ಟೆಂಟ್ ಅಂದ ತಕ್ಷಣ ಆಗಲೇ ನಾನು ಹೆನ್ರೀಸ್ ಲಾ ಹೇಳ್ಕೊಟ್ಟಿದ್ದೆ, ಅದರದ್ದು ಈಕ್ವೇಷನು ಹೇಳಿದ್ದೆ ನಾನು. ಸೊ ಹೆನ್ರೀಸ್ ಲಾದ ಈಕ್ವೇಷನ್ P = KHX. ಸೊ ಹೀಗೆ ಈಕ್ವೇಷನ್ ಕೊಟ್ಟಿದೆ. ಇಲ್ಲಿ ಹೆನ್ರೀಸ್ ಲಾ ಇದು KHX ಅಂದರೆ ಸಾಲಿಬಿಲಿಟಿ. ಈಗ ಇಲ್ಲೇನು ಕೊಟ್ಟಿದ್ದಾರೆ, ನೈಟ್ರೋಜನ್ ಗ್ಯಾಸ್ ಇಸ್ ಮೋರ್ ಸಾಲಿಬಲ್. ಯಾವುದು? ನೈಟ್ರೋಜನ್ ಗ್ಯಾಸ್ ಇಸ್ ಮೋರ್ ಸಾಲಿಬಲ್ ಇನ್ ವಾಟರ್ ದ್ಯಾನ್ ಹೀಲಿಯಂ ಗ್ಯಾಸ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಬರೀ KH ಮತ್ತು X ತೊಗೊಳ್ಳೋಣ. ಸೊ ಇದು KH, Xನ ಈ ಕಡೆ ತೊಗೊಂಡ್ರೆ ಡಿವೈಡೆಡ್ ಬೈ X ಬರುತ್ತೆ. ದಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಸೊ KH ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಸಾಲಿಬಿಲಿಟಿ. ಈಗ KH ವ್ಯಾಲ್ಯೂ ಅವ್ರು ಕೇಳ್ತಿರೋದೇನು, ಹೈಯರ್ ವ್ಯಾಲ್ಯೂ ಆಫ್ KH ಅಂತ ಹೇಳಿದ್ದಾರೆ. ಯಾವುದಕ್ಕೆ ಇದೆರಡರಲ್ಲಿ, ನೈಟ್ರೋಜನ್ ಮತ್ತು ಹೀಲಿಯಮಲ್ಲಿ ಯಾವುದಕ್ಕೆ KH ವ್ಯಾಲ್ಯೂ ಮ್ಯಾಕ್ಸಿಮಮ್ ಇದೆ ಅಂತ ಹೇಗೆ ಕಂಡುಹಿಡಿಯೋದು? ಸೊ KH ವ್ಯಾಲ್ಯೂ ಯಾವಾಗ ಜಾಸ್ತಿ ಆಗುತ್ತೆ? ಸಾಲಿಬಿಲಿಟಿ ಕಮ್ಮಿ ಇದ್ದಷ್ಟು. ಹೌದಾ? ಯಾವುದಕ್ಕೆ ಸಾಲಿಬಿಲಿಟಿ ಕಮ್ಮಿ ಇರುತ್ತೋ ಅದಕ್ಕೆ KH ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ ಇವಾಗ ಇದೆರಡರಲ್ಲಿ ಯಾವುದಕ್ಕೆ ಕಮ್ಮಿ ಇದೆ? ನೈಟ್ರೋಜನ್ ಗ್ಯಾಸ್ ಇಸ್ ಮೋರ್ ಸಾಲಿಬಲ್ ಅಂತ ಹೇಳಿದ್ದಾರೆ. ಇದಕ್ಕೆ ಸಾಲಿಬಿಲಿಟಿ ಜಾಸ್ತಿ, ಹೀಲಿಯಂಗೆ ಸಾಲಿಬಿಲಿಟಿ ಕಮ್ಮಿ. ಸಾಲಿಬಿಲಿಟಿ ಕಮ್ಮಿ ಇದ್ದಷ್ಟು ಹೆನ್ರೀಸ್ ಕಾನ್ಸ್ಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಹೀಲಿಯಂ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಲಿಕ್ವಿಡ್ ಸೊಲ್ಯೂಷನ್ ಇನ್ ವಿಚ್ ಸೊಲ್ಯೂಟ್ ಈಸ್ ಎ ಗ್ಯಾಸ್. ಸೊ ಸೊಲ್ಯೂಟ್ ಮತ್ತು ಸಾಲ್ವೆಂಟ್ ಅಂತ ತೊಗೊಂಡಿರ್ತೀವಿ. ಸೊ ಸೊಲ್ಯೂಟ್ ಅಂತಂದರೆ ಸ್ಮಾಲ್ ಅಮೌಂಟ್, ಸಾಲ್ವೆಂಟ್ ಅಂತಂದರೆ ಲಾರ್ಜ್ ಅಮೌಂಟ್. ಈಗ ಗಿವ್ ಆನ್ ಎಕ್ಸಾಂಪಲ್ ಫಾರ್ ಲಿಕ್ವಿಡ್ ಸೊಲ್ಯೂಷನ್ ಅಂತ ಹೇಳಿದ್ದಾರೆ. ಸೊ ಸ್ಮಾಲ್ ಅಮೌಂಟ್ನ ಲಾರ್ಜ್ ಅಮೌಂಟ್ಗೆ ಹಾಕಿದ ತಕ್ಷಣ ಸೊ ನಮಗೆ ಸೊಲ್ಯೂಟ್, ಸಾಲ್ವೆಂಟ್ ಇದು ಲಿಕ್ವಿಡಲ್ಲಿದೆ. ಸೊ ಇಲ್ಲಿ ಏನಂತ ಹೇಳ್ತಿದ್ದಾರೆ, ಲಿಕ್ವಿಡ್ ಸೊಲ್ಯೂಷನ್ ಆಗ್ತಾ ಇದೆ ಅಂತ. ಇದು ಲಿಕ್ವಿಡ್ ವಿಚ್ ದ ಸೊಲ್ಯೂಟ್ ಈಸ್ ಎ ಗ್ಯಾಸ್. ಸೊಲ್ಯೂಟ್ ಬಂದು ಗ್ಯಾಸ್, ಸಾಲ್ವೆಂಟ್ ಬಂದು ಲಿಕ್ವಿಡ್. ಈ ಗ್ಯಾಸ್ನ ನಾವು ಲಿಕ್ವಿಡ್ಗೆ ಹಾಕಿದ ತಕ್ಷಣ ನಮಗೆ ಲಾರ್ಜರ್ ಅಮೌಂಟ್ ಲಿಕ್ವಿಡ್ ಆಗಿರೋದ್ರಿಂದ ಬರೋ ಫೈನಲ್ ಪ್ರಾಡಕ್ಟು ಲಿಕ್ವಿಡ್ ಸೊಲ್ಯೂಷನ್ನೇ ಆಗಿರುತ್ತೆ. ಸೊ ಗ್ಯಾಸ್ ಇನ್ ಲಿಕ್ವಿಡ್ಗೆ ಏನು ಎಕ್ಸಾಂಪಲ್ ಇರಬಹುದು? ದಟ್ ಈಸ್ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್. ಸೊ ಡಿಸಾಲ್ವ್ಡ್ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್ ಆರ್ ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ಡ್ ಇನ್ ವಾಟರ್ ಟು ಫಾರ್ಮ್ ಎ ಸೋಡಾ ವಾಟರ್. ಅದಾದರೂ ಎಕ್ಸಾಂಪಲ್ ಕೊಡ್ಬೋದು. ಸೊ ಇದು ಯಾವ ಥರ ಕಂಡುಹಿಡ್ಕೊಳ್ಳೋದು ನೋಡ್ಕೊಳ್ಳಿ. ಸೊಲ್ಯೂಟ್ ಅವರೇ ಕೊಟ್ಟಿರ್ತಾರೆ. ಸೊ ನಾವು ಫೈಂಡ್ ಔಟ್ ಮಾಡ್ಕೋಬೇಕು ಆನ್ಸರ್ನ. ಸೊ ನೆಕ್ಸ್ಟು ಅದೇ ಥರ ಕ್ವಶನ್ ಇನ್ನೊಂದು 23. ಆರ್ನಮೆಂಟ್ ಗೋಲ್ಡ್ ಕಂಟೈನಿಂಗ್ ಕಾಪರ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್ ಟೈಪ್ ಆಫ್ ಸೊಲ್ಯೂಷನ್ ಅಂತ ಕೇಳಿದ್ದಾರೆ. ಆರ್ನಮೆಂಟ್ ಗೋಲ್ಡ್. ಸೊ ಗೋಲ್ಡ್ ಅನ್ನೋದು ಸಾಲಿಡ್. ಸೊ ಇದನ್ನು ಸಾಲಿಡ್ ಸೊಲ್ಯೂಷನ್ ಅಂತ ತಗೊಳ್ತೀವಿ. ಈಗ ಇದು ಯಾವುದರಿಂದ ಆಗಿದೆ? ಸೊ ಸೊಲ್ಯೂಟ್ ಯಾವುದು, ಸಾಲ್ವೆಂಟ್ ಯಾವುದು? ಸೊ ಆರ್ನಮೆಂಟ್ ಗೋಲ್ಡ್ containing copper is an example for what type of solution? So ಅದು ನೋಡ್ತಿದ್ದಂಗೆ ಗೊತ್ತಾಗುತ್ತೆ, ಇದು ಸಾಲಿಡ್ ಸೊಲ್ಯೂಷನ್ ಇನ್ ವಿಚ್ ಸೊಲ್ಯೂಟ್ ಈಸ್ ಆಲ್ಸೋ ಎ ಸಾಲಿಡ್. ಇಲ್ಲಿ ಸೊಲ್ಯೂಟ್ ಯಾವುದು? ಕಾಪರ್. ಸೊ ಕಾಪರ್ನ ಗೋಲ್ಡ್ಗೆ ಮಿಕ್ಸ್ ಮಾಡಿರ್ತಾರೆ. ಸೊ ಹಾಗಾಗಿ ಸೊಲ್ಯೂಟ್ ಕೂಡ ಸಾಲಿಡ್ ಆಗಿರುತ್ತೆ, ಸಾಲ್ವೆಂಟ್ ಕೂಡ ಸಾಲಿಡ್. ಸೊ ಫೈನಲ್ ಪ್ರಾಡಕ್ಟ್ ನಮಗೆ ಬರೋದು ಸಾಲಿಡ್ ಸೊಲ್ಯೂಷನ್. ಸೊ ಇಂಪಾರ್ಟೆಂಟ್ ಕ್ವಶನ್ ಇದು. ಹಾಗೆ ನೆಕ್ಸ್ಟ್ ಒನ್ಗೆ ಹೋಗೋಣ. 24th ಒನ್, 10 ml of liquid A. ಎಷ್ಟು ತೊಗೊಳ್ತಿದ್ದೀವಿ? 10 ml of liquid A and 10 ml of liquid B. ಓಕೆನಾ? 10 + 10 A ಮತ್ತು B ತೊಗೋತಾ ಇದ್ದೀವಿ. ದ ವಾಲ್ಯೂಮ್ ಆಫ್ ರಿಸಲ್ಟೆಂಟ್. ಸೊ ಇದೆರಡು ಕಂಬೈನ್ ಮಾಡಿದಾಗ ದ ವಾಲ್ಯೂಮ್ ಆಫ್ ರಿಸಲ್ಟೆಂಟ್ ಎಷ್ಟು ಬರಬೇಕಾಗಿತ್ತು? ನಮಗೆ 20 ಬರಬೇಕಿತ್ತು. 10 + 10 20 ml ಬರಬೇಕಿತ್ತು. ಬಟ್ ದ ವಾಲ್ಯೂಮ್ ಆಫ್ ರಿಸಲ್ಟೆಂಟ್ ಸೊಲ್ಯೂಷನ್ ಈಸ್ 19.9 ml ಅಂತ ಕೊಡ್ತಿದ್ವಿ. ಸೊ ಅಂದ್ರೇನು? ಇಲ್ಲಿ ಕಮ್ಮಿ ಆಗಿದೆ, ನಾವು ಬರಬೇಕಾಗಿರೋದಕ್ಕಿಂತ ಕಮ್ಮಿ ಆಗಿದೆ ರಿಸಲ್ಟೆಂಟ್.
ಸೊ ವಾಟ್ ಟೈಪ್ ಆಫ್ ಡಿವಿಯೇಷನ್ ಎಕ್ಸ್ಪೆಕ್ಟೆಡ್ ಫ್ರಮ್ ರಾಲ್ಸ್ ಲಾ. ಸೊ ಬರಬೇಕಾಗಿರೋಕ್ಕಿಂತ ಕಮ್ಮಿ ಬಂದಿದೆ, ಹಾಗಾಗಿ ಇದ್ರ ಡಿವಿಯೇಷನು ನೆಗೆಟಿವ್ ಡಿವಿಯೇಷನ್. ಸೊ ನೆಕ್ಸ್ಟ್, ಕಾಂಪೊನೆಂಟ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ ಕೆನಾಟ್ ಬಿ ಕಂಪ್ಲೀಟ್ಲಿ ಸಪ್ರೇಟೆಡ್ ಬೈ ಫ್ರಾಕ್ಷನಲ್ ಡಿಸ್ಟಿಲೇಷನ್. ವೈ? ಸೊ ಫ್ರಾಕ್ಷನಲ್ ಡಿಸ್ಟಿಲೇಷನಿಂದ ನಿಮಗೆ ಕಾಂಪೊನೆಂಟ್ಸ್ನ ಸಪ್ರೇಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಕೇಳಿದ್ರೆ ಇಟ್ ಈಸ್ ಡ್ಯೂ ಟು ಅಸಿಯೋಟ್ರೋಪಿಕ್ ಮಿಕ್ಸ್ಚರ್. ಸೊ ನೆಕ್ಸ್ಟ್ ಒನ್, ಆನ್ ವಿಚ್ ಫ್ಯಾಕ್ಟರ್ ಡಸ್ ಕಾಲಿಗೇಟಿವ್ ಪ್ರಾಪರ್ಟಿ ಡಿಪೆಂಡ್ಸ್? ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್. ಸೊ ನೆಕ್ಸ್ಟ್ 27th ಒನ್, what is the SI unit of ebullioscopic constant and cryoscopic constant? ಎರಡು ಬೇರೆ ಬೇರೆ. ಸೊ ಇದು KF, ಇದು KB. ಎಬಿಲಿಯೋಸ್ಕೋಪಿಕ್ ಆ್ಯಂಡ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಯೂನಿಟ್ ಏನು ಅಂತ ಕೇಳಿದ್ರೆ ಎರಡಕ್ಕೂ ಒಂದೇ ಯೂನಿಟ್ಟು, ಹಾಗಾಗಿ ಒಂದೇ ಕ್ವಶನಲ್ಲಿ ಹಾಕಿದ್ದೀನಿ ನಾನು, ಕೆಲ್ವಿನ್ kg ಮೋಲ್ ಇನ್ವರ್ಸ್. ಸೊ ನೆಕ್ಸ್ಟ್ ಒನ್ಗೆ ಹೋಗೋಣ. ಸೊ ನೆಕ್ಸ್ಟ್ 1 marks question, what is osmotic pressure? The external pressure applied on the concentrated solution to stop the osmosis is called osmotic pressure. 1 marks question. So next one, what are isotonic solution? So isotonic solution ಅಂತ ತಕ್ಷಣ ಬಯಾಲಜಿಯಲ್ಲಿ ಓದಿರ್ತೀರಾ. 2 solution having same osmotic pressure at a given temperature is called isotonic solution. ಸೊ ಈ ಥರ ಹೈಪೋಟೋನಿಕ್ ಆ್ಯಂಡ್ ಹೈಪೋಟೋನಿಕ್ನು ಓದ್ಕೊಳ್ಳಿ ನೀವೇ. ಸೊ ನಾನಿಲ್ಲಿ ಐಸೋಟೋನಿಕ್ ಒಂದು ಕೊಟ್ಟಿದ್ದೀನಿ. ಇಲ್ಲಿ RBC red blood cell RBC is isotonic with 0.9% of NaCl ಅಂತ ಹೇಳಿದ್ವಿ. ಸೊ ಸೇಮ್ ಆಸ್ಮೋಟಿಕ್ ಪ್ರೆಷರ್ ಇರುತ್ತೆ, ಇದು ಐಸೋಟೋನಿಕ್ ಆಗಿರುತ್ತೆ, ಯಾವುದು 0.9% NaCl ಜೊತೆ. ಅದೇ ನೀವೇನಾದರೂ RBCನ ನೋಟ್ ಅಂತ ಕೊಟ್ಟಿದ್ದೀನಿ ಇಲ್ಲಿ, RBCನ ನೀವೇನಾದರೂ ಗ್ರೇಟರ್ ದ್ಯಾನ್ 0.9% NaCl ಸೊಲ್ಯೂಷನ್ನಲ್ಲಿ ಪ್ಲೇಸ್ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ಅವಾಗ ಏನಾಗುತ್ತೆ, RBC ಶಿಂಕ್ ಆಗಿ ಅದು ಹೈಪೋಟೋನಿಕ್ ಅಂತ ಕರಿತೀವಿ. ಸೊ RBC ಶ್ರಿಂಕ್ ಆಗುತ್ತೆ. ಅದೇ ನೆಕ್ಸ್ಟ್ ಒನ್ ಗೋಣ, ಇಫ್ RBC ಇಸ್ ಪ್ಲೇಸ್ಡ್ ಇನ್ ಲೆಸ್ ದ್ಯಾನ್ 0.9% ಆಫ್ NaCl ಸೊಲ್ಯೂಷನ್. ಸೊ ಇದಕ್ಕಿಂತ ಕಮ್ಮಿ ಇರಬೇಕು, 0.9%ಗಿಂತ ಕಮ್ಮಿ. ಸೊ ಫಾರ್ ಎಕ್ಸಾಂಪಲ್ 0.5%, 0.2% ಅಲ್ಲಿ ಏನಾದ್ರು ಇಟ್ಟರೆ RBCನ ಪ್ಲೇಸ್ ಮಾಡಿದ್ರೆ, ಸೊ ಆಗ ನಿಮಗೆ RBC ಸ್ವೆಲ್ ಅಪ್ ಆಗುತ್ತೆ, ಸೊ ಹೈಪೋಟೋನಿಕ್ ಅಂತ ಕರಿತೀವಿ. ಸೊ ಇಷ್ಟು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸು, ಇದೂ ಇಂಪಾರ್ಟೆಂಟೇ, ನೋಡ್ಕೊಳ್ಳಿ. ಸೊ ಇಷ್ಟು ನಿಮಗೆ 2 marks ಮತ್ತು 1 marks ಕ್ವಶನು. ಇದಾದಮೇಲೆ ನಿಮಗೆ ನಮ್ಮ ಪ್ರಾಬ್ಲಮ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಸೊ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.